ವಯನಾಡಿನಲ್ಲಿ ರಾಹುಲ್ ವಿರುದ್ಧ ಎನ್ಡಿಎ ಸಮರ ಹೊರಬಿತ್ತು ನಿಖಿಲ್ ನಾಮಪತ್ರದ ರಿಪೋರ್ಟ್. ಸುಮಲತಾ ವಿರುದ್ಧ ಸಿಎಂ ಮತ್ತೆ ವಾರ್. ಮೊದಲಿಗೆ ನಿಖಿಲ್ ಕುಮಾರ್ ನಾಮಪತ್ರ ಅಂಗೀಕಾರ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ನಾಮಪತ್ರ ಪರಿಶೀಲನೆ ಕಾನೂನುಬದ್ಧವಾಗಿದೆ ಅನ್ನೋದು ಮಾಹಿತಿ ಈಗ ಲಭ್ಯವಾಗ್ತಿರುವುದು. ಅಂದ್ರೆ ಒಂದು ರಿಪೋರ್ಟ್ ಅನ್ನ ಕೊಡಲಾಗಿದೆ, ವರದಿಯನ್ನ. ನಿಖಿಲ್ ನಾಮಪತ್ರ ಪರಿಶೀಲನೆ ಏನಿದೆ ಅದು ಕಾನೂನುಬದ್ಧವಾಗಿ ನಡೆದಿದೆ ಅಂತ ಇದೀಗ ಒಂದು ವರದಿಯನ್ನ ಕೊಡಲಾಗಿದೆ. ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರಿಂದ ಈ ವರದಿ ಸಲ್ಲಿಕೆ ಆಗಿರೋದು. ಹಾಗಾಗಿ ಎಲ್ಲವೂ ಕೂಡ ಆಸ್ ಪರ್ ಲಾನೇ ಇದೆ, ಏನು ತೊಂದರೆ ಇಲ್ಲ ಅಂತ ಈಗ ಅಲ್ಲಿ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಸಿಇಒ ಸಂಜೀವ್ ಕುಮಾರ್ ಅವರಿಗೆ ಈ ಒಂದು ವರದಿಯನ್ನ ಚುನಾವಣಾ ವೀಕ್ಷಕ ರಂಜಿತ್ ಅವರು ಕೊಟ್ಟಿದ್ದಾರೆ. ಆಸ್ ಪರ್ ಏನೇನು ರೂಲ್ಸ್ ಇದೆ ಅದರ ಪ್ರಕಾರನೇ ಇದೆ, ವೀಕ್ಷಣೆ ಆಗಿದೆ. ಜೊತೆಗೆ ವಿಡಿಯೋಗ್ರಾಫರ್ ಒಟ್ಟು 4 ಬಾರಿ ನಿರ್ಲಕ್ಷ್ಯವನ್ನ ತೋರಿದ್ದಾನೆ. ಆತನ ವಿರುದ್ಧ FIR ಅನ್ನ ಕೂಡ ದಾಖಲಿಸಲಾಗಿದೆ. ಈ ಮಾಹಿತಿಯನ್ನು ಕೂಡ ಆ ಒಂದು ವರದಿಯಲ್ಲಿ ಈಗ ಉಲ್ಲೇಖ ಮಾಡಲಾಗಿದೆ. ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರು ಕೊಟ್ಟಿರುವಂತಹ ವರದಿ ಇದು ಸಿಎ ಅವರಿಗೆ. ಹಾಗಾಗಿ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಖಿಲ್ ಕುಮಾರ್ ನಾಮಪತ್ರ ಅಂಗೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಬೇಕು ಅಂತ ಸಿಇಒ ಅವರು ಹೇಳಿದ್ರು. ಅದಕ್ಕೆ ಈಗ ವರದಿಯನ್ನ ನೀಡಲಾಗಿದೆ. ನಿಖಿಲ್ ನಾಮಪತ್ರ ಪರಿಶೀಲನೆ ಕಾನೂನುಬದ್ಧವಾಗಿ ನಡೆದಿದೆ ಅಂತ ಈಗ ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರು ಕೊಟ್ಟಿರುವಂತಹ ವರದಿಯ ಒಂದು ಪ್ರತಿಯನ್ನ ಕೂಡ ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಜೊತೆಗೆ 4 ಬಾರಿ ವಿಡಿಯೋಗ್ರಾಫರ್ ಕಟ್ ಆಫ್ ರೆಕಾರ್ಡಿಂಗ್ ಅಲ್ಲಿ ತಿಳಿಸಿದ್ದಾರೆ. ಇದನ್ನು ಕೂಡ ಬಹಳ ಕ್ರಿಟಿಕಲ್ ಪ್ರಾಪರ್ ಆದಂಥ ಪ್ರೊಸೀಜರ್ಗೆ ಅಂತ. ಈ ರೀತಿಯಾಗಿ ಏನೇನಾಗಬೇಕು ಅದನ್ನು ನಾವು ಮಾಡಿದ್ದೇವೆ. ಆದರೆ ವಿಡಿಯೋಗ್ರಾಫರ್ ಒಟ್ಟು 4 ಬಾರಿ ನಿರ್ಲಕ್ಷ್ಯ ಮಾಡಿರೋದು ಅಲ್ಲಿ ಗೊತ್ತಾಗಿದೆ. ಹಾಗಾಗಿ ಆತನ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ ಅನ್ನೋದು ಕೂಡ ಈ ಒಂದು ರಿಟರ್ನ್ ರಿಪೋರ್ಟ್ನಲ್ಲಿ ನೋಡ್ತಾ ಇದ್ರೆ, ಪ್ರಿಂಟೆಡ್ ರಿಪೋರ್ಟ್ ಅದು. ಅದನ್ನು ವೀಕ್ಷಕರ ವರದಿ ಇದು, ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಕೊಟ್ಟಿರುವಂತಹ ವರದಿ. ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ, ಉಲ್ಲೇಖ ಮಾಡಲಾಗಿದೆ. ಅದರ ಪ್ರಕಾರ ಒಂದಷ್ಟು ಕಡೆ ಆತ ನಿರ್ಲಕ್ಷ್ಯವನ್ನು ತೋರಿರೋದು ಕಂಡು ಬಂದಿದೆ. ವಿಡಿಯೋಗ್ರಾಫರ್ ಆತನ ವಿರುದ್ಧ ಕೂಡ ಕ್ರಿಮಿನಲ್ ಕಂಪ್ಲೇಂಟನ್ನು ಇಟ್ ಹ್ಯಾಸ್ ಬಿನ್ ಲಾಡ್ಜ್ ಅಗೇನ್ಸ್ಟ್ ವಿಡಿಯೋಗ್ರಾಫರ್ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ನಿಖಿಲ್ ಅವರ ವರದಿ ಏನಿದೆ ಅದು ಕಾನೂನುಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ. ಚಂದ್ರಮೋಹನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇದೀಗ ನಾಮಪತ್ರ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು, ಕರೆಕ್ಟಾಗಿ ಆಗಿಲ್ಲ ಅಂತ ಆಸ್ ಪರ್ ಪ್ರೊಸೀಜರ್. ಈಗ ಈ ಒಂದು ವರದಿಯಲ್ಲಿ ಏನೇನು ಮೆನ್ಷನ್ ಮಾಡಲಾಗಿದೆ, ನಂತರ ಏನಾಗ್ಬೋದು ಈ ವರದಿ ತಲುಪಿದ ನಂತರ ಅಂತ? ಹೌದು ಅವಿನಾಶ್, ಈಗ ಮಂಡ್ಯದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಅವರ ನಾಮಪತ್ರವನ್ನು ಅಂಗೀಕಾರ ಮಾಡಿರೋದೇ ವಿವಾದಕ್ಕೆ ಕಾರಣ ಆಗಿದೆ. ಅವರ ನಾಮಪತ್ರ ಕ್ರಮಬದ್ಧವಾಗಿರಲಿಲ್ಲ. ಆದರೂ ಕೂಡ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಆಗಿರುವ ಮಂಜುಶ್ರೀ ಅವರು ನಾಮಪತ್ರವನ್ನು ಅಂಗೀಕರಿಸಿದರೆ ಇದಕ್ಕೆ CM ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಒತ್ತಡ ಏರಿರ್ತಕ್ಕಂಥದ್ದು ಕಾರಣ ಅಂತೇಳಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ವೀಕ್ಷಕರಾದಂತಹ IAS ಅಧಿಕಾರಿ ರಂಜಿತ್ ಕುಮಾರ್ ಅವರು ಕೂಡ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಅವರಿಗೆ ಒಂದು ವರದಿಯನ್ನು ಕಳಿಸಿದ್ದಾರೆ. ಈ ವರದಿಯಲ್ಲಿ ಮುಖ್ಯವಾಗಿ ನಾಮಪತ್ರವನ್ನು ಜಿಲ್ಲಾಧಿಕಾರಿ ಮಂಜುಶ್ರೀ ಅವರು ಪರಿಶೀಲನೆ ನಡೆಸಿದರೆ, ಜೊತೆಗೆ ಅಬ್ಸರ್ವರ್ಗಳಾದಂಥ ನಾವು ಕೂಡ ಪರಿಶೀಲನೆ ನಡೆಸಿದ್ದೇವೆ. ನಾನು ಮತ್ತು ರಾಣಿನಗರ್ ಅಂತಕ್ಕಂಥ ಮತ್ತೊಬ್ಬ IAS ಅಧಿಕಾರಿ ಕೂಡ ಪರಿಶೀಲನೆ ನಡೆಸಿದ್ದೇವೆ. ನಿಖಿಲ್ ಕುಮಾರ್ ಅವರ ನಾಮಪತ್ರ ಕ್ರಮಬದ್ಧವಾಗಿದೆ ಮತ್ತು ಕಾನೂನುಬದ್ಧವಾಗೂ ಕೂಡ ಇದೆ. ಮತ್ತು ಅಂಬರೀಷ್ ಅವರ ಸುಮಲತಾ ಅಂಬರೀಷ್ ಅವರ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥ ಮದನ್ ಅವರು ಕೆಲವೊಂದು ರಾಜಕೀಯ ದುರುದ್ದೇಶದಿಂದ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಆರೋಪಗಳಲ್ಲಿ ಯಾವುದೇ ಆಧಾರವೂ ಕೂಡ ಇಲ್ಲ, ಅದರಲ್ಲಿ ಸತ್ಯಾಂಶ ಕೂಡ ಇಲ್ಲ. ಮುಖ್ಯವಾಗಿ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ವಿಡಿಯೋಗ್ರಾಫರ್ ನಿರ್ಲಕ್ಷ್ಯವನ್ನು ತೋರಿದ್ದಾನೆ. ಒಟ್ಟು 4 ಬಾರಿ ಆತ ನಿರ್ಲಕ್ಷ್ಯವನ್ನು ತೋರಿದ್ದಾನೆ. ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿಲ್ಲ, ಬದಲಿಗೆ ಬೇರೊಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾನೆ. ಈ ರೀತಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ತೋರಿರೋ ಕಾರಣಕ್ಕಾಗಿ ವಿಡಿಯೋಗ್ರಾಫರ್ ಮೇಲೆ ಈಗಾಗಲೇ ಮಂಡ್ಯ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಕೂಡ ದಾಖಲು ಮಾಡಲಾಗಿದೆ. ಈ ಮುಖ್ಯವಾಗಿ ಸುಮಲತಾ ಅವರ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥ ಮದನ್ ರಾಜಕೀಯ ದುರುದ್ದೇಶದಿಂದ ಮತ್ತು ರಾಜಕೀಯವಾಗಿ ಪ್ರೇರಿತವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಚುನಾವಣಾ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರೋ ಮೂಲಕ ಚುನಾವಣಾ ಅಧಿಕಾರಿಗಳ ಮೇಲೆ ಒಂದು ಸುಳ್ಳು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪಗಳಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮುಖ್ಯವಾಗಿ ಅವರು 2 ಆಕ್ಷೇಪಗಳನ್ನು ಎತ್ತಿದ್ರು. ಆ 2 ಆಕ್ಷೇಪಗಳಿಗೂ ಕೂಡ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಮತ್ತು ಆ ಒಂದು ಆರೋಪಗಳನ್ನು ಪರಿಹಾರವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಕ್ರಮಬದ್ಧವಾಗಿಲ್ಲ ಅನ್ನೋದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ವಿಡಿಯೋಗ್ರಾಫರ್ ಮಾತ್ರ ನಿರ್ಲಕ್ಷ್ಯವನ್ನು ತೋರಿದ್ದಾನೆ. ಮುಖ್ಯವಾಗಿ ಅವರು ಆಸ್ತಿ ಕಾಲಂನಲ್ಲಿ ಏನನ್ನು ಕೂಡ ಬರೆಯದೇನೆ ನಾಟ್ ಅವೈಲಬಲ್ ಅಂತ ಬರೆದಿದ್ದಾರೆ. ಜೊತೆಗೆ ಅವರ ಒಂದು ಏಜೆಂಟ್ಗಳು ಕೂಡ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಬಳಿಕ
ಅಫಿಡವಿಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಅಫಿಡವಿಟ್ಗಳನ್ನು ಕೂಡ ನಾನು ಮತ್ತು ರಾಣಿನಗರ ಅಂತಕ್ಕಂಥ ಮತ್ತೊಬ್ಬ ಅಧಿಕಾರಿ ಕೂಡ ಪರಿಶೀಲನೆ ನಡೆಸಿದ್ದೇವೆ. ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ನಾಮಪತ್ರ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ ಮತ್ತು ಕಾನೂನುಬದ್ಧವಾಗಿದೆ ಮತ್ತು ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಕೂಡ ಇದೆ ಅನ್ನೋದನ್ನು ಈ ಒಂದು ವರದಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದಂಥ ಸಂಜೀವ್ ಕುಮಾರ್ ಅವರಿಗೆ ವರದಿಯನ್ನು ಕಳಿಸಿದ್ದಾರೆ. ಈ ಮೂಲಕವಾಗಿ DC ಮಂಜುಶ್ರೀ ಅವರಿಗೆ ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರು ಕ್ಲೀನ್ ಚೀಟ್ ಅನ್ನು ಕೊಟ್ಟಿದ್ದಾರೆ. DC ಮಂಜುಶ್ರೀ ಯಾವುದೇ ತಪ್ಪನ್ನು ಮಾಡಿಲ್ಲ ಮತ್ತು ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರವನ್ನೇ ಅವರು ಅಂಗೀಕಾರವನ್ನು ಮಾಡಿದ್ದಾರೆ ಅಂತೇಳಿ ಈಗ DC ಮಂಜುಶ್ರೀ ಅವರಿಗೆ ಚುನಾವಣಾ ವೀಕ್ಷಕ IAS ಅಧಿಕಾರಿಯಾಗಿರ್ತಕ್ಕಂಥ ರಂಜಿತ್ ಕುಮಾರ್ ಅವರು ಈ ವರದಿನಲ್ಲಿ ಕ್ಲೀನ್ ಚೀಟ್ ಅನ್ನು ನೀಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಅವಿನಾಶ್, ಇನ್ನು ಚಂದ್ರಮೋಹನ್, ಈಗ ಒಂದ್ ವೇಳೆ ವಿಡಿಯೋಗ್ರಾಫರ್ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅದು ಕೂಡ ಸಂಶಯ ಬರುವಂತದ್ದೇ. ಹಾಗಾಗಿ ಏನಾದರೂ ಎಲ್ಲಿಗೆ ಮುಗಿದ ಅಧ್ಯಯನ ಇದು ಅಥವಾ ಕೋರ್ಟ್ನಲ್ಲಿ ಏನಾದರೂ ಪ್ರಶ್ನೆ ಮಾಡಬಹುದಾ ಸುಮಲತಾ ಮತ್ತು ಮದನ್ ಅವರಿಗೆ? ಏನಾದರೂ ಆಪ್ಷನ್ ಇರುತ್ತಾ ಹೇಗೆ ಅಂತ? ಅವಿನಾಶ್, ಈ ಒಂದು ವರದಿನಲ್ಲೇ ರಂಜಿತ್ ಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದರೆ, ನಾವು ಈಗಾಗಲೇ ಸುಮಲತಾ ಅವರ ಚುನಾವಣಾ ಏಜೆಂಟ್ ಮದನ್ ಅವರಿಗೂ ಕೂಡ ತಿಳಿಸಿದ್ವಿ, ನಿಮಗೇನಾದರೂ ಕೂಡ ಆಕ್ಷೇಪಗಳಿದ್ರೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು ಅಂತ ಅವ್ರಿಗೂ ಕೂಡ ತಿಳಿಸಿದ್ವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸುಮಲತಾ ಅಂಬರೀಶ್ ಅವರು ಏನಾದರೂ ಕೂಡ ನಾಮಪತ್ರವನ್ನು ಅಂಗೀಕರಿಸಿದ್ದು ಕಾನೂನು ಬಾಹಿರ, ನಿಯಮಕ್ಕೆ ವಿರುದ್ಧ ಅನ್ನೋದಾದರೆ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಈಗಾಗಲೇ ಮಂಡ್ಯ ಚುನಾವಣಾಧಿಕಾರಿ ಮಂಜುಶ್ರೀ ಅವರು ಕೂಡ ನಾಮಪತ್ರವನ್ನು ಅಂಗೀಕರಿಸಿದ್ದಾರೆ ಮತ್ತು ಅವರಿಗೆ ಸೀರಿಯಲ್ ನಂಬರ್ ಅನ್ನು ಕೂಡ ಅಲಾಟ್ ಮಾಡಿದ್ದಾರೆ. ಹೀಗಾಗಿ ಈ ಹಂತದಲ್ಲಿ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಪರಿಶೀಲನೆ ಎಲ್ಲವೂ ಕೂಡ ಮುಗಿದಿದೆ, ನಾಮಪತ್ರ ಹಿಂತೆಗೆದುಕೊಳ್ಳೋ ದಿನ ಕೂಡ ಮುಗಿದಿದೆ. ಈಗೇನಿದ್ರು ಕೂಡ ನಾಮಪತ್ರ ಕ್ರಮಬದ್ಧಲ್ಲ ಅನ್ನೋದಾದರೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಅಂಶವನ್ನೇ IAS ಅಧಿಕಾರಿ ರಂಜಿತ್ ಕುಮಾರ್ ಅವರು ಕೂಡ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿ ಈ ಒಂದು ಉತ್ತರವನ್ನು ಕೂಡ ಈಗಾಗಲೇ ವರದಿಯನ್ನು ಸಂಜೀವ್ ಕುಮಾರ್ ಅವ್ರಿಗೂ ಕೂಡ ಕಳಿಸಿದ್ದಾರೆ. ಹೀಗಾಗಿ ಈಗ ನಾಮಪತ್ರ ಕ್ರಮಬದ್ಧಲ್ಲ ಅನ್ನೋದಾದರೆ ಅದನ್ನೀಗ ಕೋರ್ಟ್ನಲ್ಲಿ ಮಾತ್ರ ಪ್ರಶ್ನೆ ಮಾಡಲಿಕ್ಕೆ ಸುಮಲತಾ ಅಂಬರೀಶ್ ಅವರಿಗೆ ಅವಕಾಶ ಇದೆ. ಇದ್ರ ಬಗ್ಗೆ ಈಗ ಸುಮಲತಾ ಅಂಬರೀಶ್ ಅವರು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸ್ತಾ ಇದೆ. ಇದ್ರ ಬಗ್ಗೆ ಈಗ ಇನ್ನು ಒಂದೆರಡು ದಿನಗಳಲ್ಲಿ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದ್ರಮೋಹನ್.